ಎಲ್ರಿಗೂ ನಮಸ್ಕಾರ. ನಾನು ಲತಾ ಶೇಖರ್ ಮಾತಾಡ್ತಾ ಇರೋದು. ಈಗಿನ ಮಕ್ಕಳಲ್ಲಿ ತುಂಬ ಕಾಯಿಲೆಗಳು ಬರ್ತಾ ಇದೆ. ಯಾಕೆಂದರೆ ಇದಕ್ಕೆ ಕಾರಣ ಇಮ್ಯುನಿಟಿ ಕಡಿಮೆ ಆಗ್ತಾ ಇರೋದು. ಅಂದರೆ ಅವರ ದೇಹ ದಾರ್ಢ್ಯತೆ ಅಂತ ಹೇಳ್ತಾರೆ, ಅಂದರೆ ಶಕ್ತಿ. ಆ ಶಕ್ತಿ ಕುಂದುತ್ತಾ ಹೋಗುತ್ತೆ. ಯಾಕೆ ಅಂತಂದರೆ ಅವರು ಸರಿಯಾಗಿ ಆಟ ಆಡೋದಿಲ್ಲ. ಔಟ್ಡೋರ್ ಗೇಮ್ಸ್ ತುಂಬ ಕಡಿಮೆ ಮಾಡೋದ್ರಿಂದ ಕಣ್ಣಿನ ಪ್ರಾಬ್ಲಮ್ ಬರೋದು. ಎಷ್ಟೋ ಜನಕ್ಕೆ ಕಣ್ಣು ಪ್ರಾಬ್ಲಮ್ ಬರುತ್ತೆ. ಇನ್ನು ಕೆಲವು ಮಕ್ಕಳಿಗೆ ಕಿವಿ ಪ್ರಾಬ್ಲಮ್ ಬರುತ್ತೆ, ಅಂದರೆ ಕಿವಿ ಕೇಳಿಸೋದೇ ಇಲ್ಲ. ಚಿಕ್ಕ ಮಕ್ಕಳೆಲ್ಲ ಕಿವಿಗೆ ಮಿಷನ್ ಹಾಕ್ಕೊಂಡು ಬರ್ತಾರೆ. ತುಂಬ ಬೇಸರದ ಸಂಗತಿ ಇದು. ಯಾಕೆ ಇದೆಲ್ಲ ಆಗ್ತಿದೆ ಅಂದರೆ ನಮ್ಮ ಪಂಚೇಂದ್ರಿಯಗಳು ಸರಿಯಾಗಿ ಕೆಲಸ ಮಾಡ್ತಾ ಇರೋದಿಲ್ಲ ಅಂದಾಗ ಅಲ್ಲಿ ಮಸಲು ನರ್ವು ಅದು ಸರಿಯಾಗಿ ಕೆಲಸ ಮಾಡೋಲ್ಲ. ಯಾಕೆ ಮಾಡೋಲ್ಲ ಅಂದರೆ ಅವರಿಗೆ ಸರಿಯಾದ ರೀತಿ ಯೋಗಾಭ್ಯಾಸ ಇರೋದಿಲ್ಲ ಅಥವಾ ಮನಸ್ಸು ಕಂಟ್ರೋಲ್ ಆಗೋದಿಲ್ಲ. ಯಾಕೆಂದರೆ ಮೊಬೈಲು ಟಿ ವಿ ಇದಕ್ಕೆ ಅಡಿಕ್ಷನ್ ಆಗಿರ್ತಾರೆ. ಸೊ ಅದರಿಂದ ಹೊರಗಡೆ ಬಂದು ಹಿಂದಿನ ಕಾಲದಲ್ಲಿ ಯಾವ ಥರ ಆಟ ಆಡಿಸ್ತಿದ್ರು. ಸೊ ಒಂದು ವರ್ಡ್ಸ್ ಬಿಲ್ಡಿಂಗ್ ಅಂತ ಆಟ ಆಡ್ತಿದ್ವಿ. ಎಲ್ಲ ಆ ಮೆಮೊರಿನ ಟ್ಯೂನ್ ಮಾಡಲಿಕ್ಕೆ ಎಷ್ಟೋ ಚೆನ್ನಾಗಿ ಆ ವರ್ಡಿಂದ ನೆಕ್ಸ್ಟ್ ವರ್ಡ್ ಹೇಳ್ತಾ ಬರಬೇಕು, ಆ ಎಂಡಿಂಗ್ ಲೆಟರಿಂದ. ಆ ಥರದ್ದೆಲ್ಲ ಹಿಂದೆ ಎಷ್ಟು ಚೆನ್ನಾಗಿ ಬೇರೆ ಬೇರೆ ಥರ ಆಟ ಆಡಿಸ್ತಿದ್ರು. ಇವಾಗ ಅದು ಯಾವುದೂ ಇಲ್ಲ. ನಿಮಗೆ 2+2 ಅಂದರೆ ನೀವು ಅದನ್ನು ಕ್ಯಾಲ್ಕುಲೇಟ್ರಲ್ಲಿ ಒತ್ತಿ ನೋಡ್ತೀರಿ ಹೊರತು ಒಂದು ಲೆಕ್ಕ ಮಾಡಿಬಿಟ್ಟು ಇದು 4 ಅಂತ ಕೂಡ ಅನ್ಲಿಕ್ಕೆ ಬರಲ್ಲ ಈಗಿನ ಮಕ್ಕಳಲ್ಲಿ. ಸೊ ಅಷ್ಟು ಪ್ರಾಬ್ಲಮ್ ಆಗ್ತಾಯಿದೆ. ನೀವು ಜಾಗರೂಕತೆಯಿಂದ ಮಕ್ಕಳನ್ನು ಚೆನ್ನಾಗಿ ಬೆಳೆಸಬೇಕು ಅಂತಿದ್ದಾಗ ಅವರಿಗೆ ಫಿಸಿಕಲ್ ಎಕ್ಸಸೈಸ್ ತುಂಬಾ ಮುಖ್ಯ. ಸೂರ್ಯ ನಮಸ್ಕಾರ ಆಗಿರ್ಬೋದು, ಸೂರ್ಯನ ಅಭಿಮುಖವಾಗಿ ನಿಂತು ಮಾಡಬೇಕು. ಸೊ ಎಲ್ಲ ನಮ್ಮ ಪಂಚತತ್ವ ಬ್ಯಾಲೆನ್ಸ್ಡ್ ಆಗಿರಬೇಕು. ಅಂದರೆ ಮಣ್ಣಲ್ಲಿ ಬರೀ ಕಾಲಲ್ಲಿ ನಡೆಯೋದ್ರಿಂದ ಹಿಡಿದು ಮಣ್ಣಲ್ಲಿ ಆಟ ಆಡ್ತಿದ್ರು ಮಕ್ಕಳು. ಇವಾಗ ಅದು ಕೂಡ ಇಲ್ಲ ಆಗಿದೆ ಅಲ್ವಾ. ಸೊ ಕ್ಲೆನ್ಲಿನೆಸ್ ಅಂದರೆ ಯಾವ ಥರ ಇರಬೇಕು ಅದನ್ನು ಡಿಫ್ರೆಂಟಾಗಿ ತೊಗೊಂಡೋಗ್ಬೇಕು. ಈ ರೀತಿ ಎಲ್ಲ ಮಾಡಿದಾಗ ಅವ್ರ ಇಮ್ಯುನಿಟಿ ತುಂಬ ಚೆನ್ನಾಗಾಗುತ್ತೆ. ಯಾರಲ್ಲಿ ಇಮ್ಯುನಿಟಿ ಚೆನ್ನಾಗಿರುತ್ತೆ, ಸೊ ಯಾವುದೇ ಥರ ಕಣ್ಣಿನ ಆರೋಗ್ಯ, ಕಿವಿಯ ಆರೋಗ್ಯ ಮತ್ತು ದೇಹದ ಆರೋಗ್ಯ ತುಂಬ ಚೆನ್ನಾಗಿರುತ್ತೆ. ಇನ್ನು ಕೆಲವು ಮಕ್ಕಳಲ್ಲಿ ಮಸಲ್ ಲೂಸ್ ಆಗ್ತಾ ಇದೆ. ಅಂದರೆ ಸೊಂಟದಿಂದ ಕೆಳಗಡೆ ಬಲ ಹೋಗೋದು ಅಥವಾ ಮಂಡಿಯಿಂದ ಕೆಳಗಡೆ ಕಾಫ್ ಮಸಲಲ್ಲಿ ಪ್ರಾಬ್ಲಮ್ ಆಗೋದು. ಇದು ಕೂಡ 3-4 ಕ್ಲಾಸ್ ಮಕ್ಕಳಿಗೆ ಕಾಣ್ತಾ ಇದೆ. ಯಾಕೆ ಅಂತಂದರೆ ಇದಕ್ಕೆ ಔಷಧಿ ಇರೋದಿಲ್ಲ. ಆಟೋ ಇಮ್ಯೂನ್ ಡಿಸಾರ್ಡರ್, ಇದು ಮಸ್ಕ್ಯುಲರ್ ಡಿಸ್ಟ್ರಫಿ ಅಂತ ಹೇಳ್ತಾರೆ. ಸೊ ಯಾಕೆ ಮಸಲ್ ವೀಕ್ ಆಗುತ್ತೆ, ನರ್ವ್ ವೀಕ್ ಆಗುತ್ತೆ ಅಂದರೆ ನೀವು ಅವರಿಗೆ ಸರಿಯಾದ ಎಕ್ಸಸೈಸ್ ಕೊಡ್ತಾ ಇರೋದಿಲ್ಲ. ಇದು ಮತ್ತೆ ನೀವೆಲ್ಲ ಟೆಸ್ಟ್ ಮಾಡ್ತೀರಿ, ಜೀನಲ್ಲಿ ಪ್ರಾಬ್ಲಮ್ ಇದೆ ಅದು ಇದು ಅಂತೆಲ್ಲ ಹೇಳ್ಕೊಂಡು ಆಟೋ ಇಮ್ಯೂನ್ ಡಿಸಾರ್ಡರ್ ಅಂತ ಹೆಸರಿಟ್ಟು ನಮ್ಮ ಇಮ್ಯುನಿಟಿ ಚೆನ್ನಾಗಿಲ್ಲ ಅನ್ನೋದನ್ನೇ ನೀವು ಮಾಡ್ತಾ ಇದ್ದೀರಿ. ನಿಮ್ಮ ಇಮ್ಯುನಿಟಿನ ಬೂಸ್ಟ್ ಆಗಲಿಕ್ಕೆ ಗಿಡಮೂಲಿಕೆಗಳ ಸಹಾಯ ಇರುತ್ತೆ. ಆಟ ಪಾಠಗಳಲ್ಲಿ ಎಷ್ಟೊಂದು ವೆರೈಟಿನ ಮಾಡ್ತಾ ಹೋಗ್ಬೋದು. ಇದೆಲ್ಲ ಮಾಡ್ಕೊಂಡು ಬಂದರೆ ಮಕ್ಕಳು ತುಂಬ ಚೆನ್ನಾಗಿ ಆಗ್ತಾ ಹೋಗ್ತಾರೆ. ಸೊ ಹಿಂದೆ ಮಕ್ಕಳು ತುಂಬ ಚೆನ್ನಾಗಿದ್ದರೆ ಮುಂದೆ ಅಷ್ಟು ಒಳ್ಳೆ ಪ್ರಜೆ ಆಗ್ತಾರೆ. ಮನಸ್ಸು ಮತ್ತು ದೇಹ ಎರಡನ್ನೂ ಬ್ಯಾಲೆನ್ಸ್ಡಾಗಿ ತೊಗೊಂಡೋಗ್ಬೇಕು ಅಂದರೆ ಅವ್ರನ್ನ ತುಂಬ ಚೆನ್ನಾಗಿ ಗೈಡ್ ಮಾಡಿ, ತುಂಬ ಬೈಯೋದು, ಸಿಟ್ಟು ಮಾಡೋದು, ಅವರು ವಾಪಸ್ ಮಾತಾಡೋದು, ಇದು ಯಾವುದನ್ನು ಆಗಬಾರ್ದು ಲೈಫಲ್ಲಿ. ಆ ಥರ ನೀವು ನೋಡ್ಕೋಬೇಕು. ಸೊ ಪೇರೆಂಟ್ಸ್ ಸ್ವಲ್ಪ ಚೆನ್ನಾಗಿ ಜಾಗರೂಕತೆಯಿಂದ ಮಾಡಿದ್ರೆ ತುಂಬ ಚೆನ್ನಾಗಿ ಮಕ್ಕಳ ಬೆಳವಣಿಗೆ ಚೆನ್ನಾಗಾಗ್ತಾ ಹೋಗುತ್ತೆ. ಎಲ್ರಿಗೂ ಒಳ್ಳೆಯದಾಗಲಿ. ನಮಸ್ಕಾರ.